ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ದಿಢೀರ್ನ ಈ ಸೋಫಾ ಕವರ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದಕ್ಕೆ ಅರಿಶಿನ ಮತ್ತು ಎಣ್ಣೆ ಕಲೆಯಾಗಿತ್ತು. ಇದನ್ನು ನಾನು ಏನು ಮಾಡಬೇಕಪ್ಪ ಅಂತಂದು ಒಂದು 15-20 ದಿನ ಹಂಗೆ ಇಟ್ಟಿದ್ದೆ. ಸೋಪಿನ ಪುಡಿ ಹಾಕ್ಬಿಟ್ರೆ ಕೆಂಪಾಗಿಬಿಡುತ್ತಲ್ರಿ. ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೊಬ್ಬರು ಸಜೆಷನ್ ಕೊಟ್ಟರು, ಈ ರೀತಿ ಮಾಡ್ಬೇಕು ನೋಡು ಅಂತ. ನನಗೆ ನಂಬಿಕೆ ಬರಲಿಲ್ಲ. ಟ್ರೈ ಮಾಡಿ ನೋಡೋಣ ಅಂಥೇಳಿ ನಾನು ಟ್ರೈ ಮಾಡಾಕ ಹೊರ್ತೀನಿ ನೋಡ್ರಿ ಇವತ್ತು. ಅದನ್ನು ನಾನು ಉಪ್ಪು ಮತ್ತು ಅಡುಗೆ ಸೋಡಾನ ಸ್ವಲ್ಪ ತೇವ ಮಾಡಿ ಅದಕ್ಕೆ ಎಲ್ಲಿ ಕಲಿಯಾಗಿರುತ್ತೋ ಅಲ್ಲಿ ಉದುರಿಸಿ ರಿನ್ ಸೋಪ್ ನೋಡಿರಿ, ರಿನ್ ಸೋಪ್ ತೊಗೊಂಡು ನಾನು ಆ ರಿನ್ ಸೋಪ್ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಸ್ವಲ್ಪ ಉದುರಿಸಿ ಅದ್ರ ಮೇಲೆ ಆ ನಂತರ ಆ ರಿನ್ ಸೋಪನ್ನು ಉಜ್ಜಬೇಕು. ಫುಲ್ ಉಜ್ಜಬೇಕು ನೋಡ್ರಿ. ಪೂರ ಕ್ಲಿಯರಾಗಿ ಸ್ವಲ್ಪ ಉಜ್ಜಿದ್ರೆ ಅದು ಕಲಿ ಹೋಗಂಗಿಲ್ಲ. ತಿಕ್ಕಿ ಒಂದು ಸೋಪು, ಅರ್ಧ ಸೋಪ್ ಆಗಿತ್ತು ಅದು. ಒಂದು ಸ್ವಲ್ಪ ನಾನು ಆ ಒಂದು ಸೋಪಾ ಕವರ್ ತೊಳೆಯೋದ್ರೊಳಗೆ, ಹಾಗಾಗಿ ಈ ರೀತಿ ಉಜ್ತಾ ಇರಬೇಕು. ಬುರುಗು ಬರಬೇಕದು, ನೊರೆ ಬರೋವರೆಗೂ ಅದನ್ನು ಉಜ್ತಾನೇ ಇರಬೇಕು. ಈ ರೀತಿ ಉಜ್ಜಿ ನೋಡಿರಿ, ಇಷ್ಟು ಇದೇ ರೀತಿನೇ ಉಜ್ಜಬೇಕು. ಅದನ್ನು ನೀರು ಜಾಸ್ತಿ ಹಾಕಬಾರ್ದು, ಒಟ್ಟು ನೊರೆ ಜಾಸ್ತಿ ಬರಬೇಕು. ಬುರುಗು ಅಥವಾ ನೊರೆ, ನಾವು ಬುರುಗು ಅಂತೀವಿ, ನೀವೇನಂತೀರಿ ನೋಡಿರಿ. ಈ ರೀತಿ ಒಂದು ಕವರ್, 2 ಕವರಿಗೆ ಮುಗಿತ್ತು. ಸಿಂಗಲ್ ಕವರಿಗೆ ಮತ್ತು ತ್ರಿಬಲ್ ಕವರ್ಗೆ. ಈಗ ಒಂದು ಸಿಂಗಲ್ ಕವರು ತಿಕ್ಕಿ ರೆಡಿ ಮಾಡಿಟ್ಟಿನಿ. ಈಗ ತ್ರಿಬಲ್ ಕವರ್ ನೋಡಿರಿ, ಇದಕ್ಕಂತೂ ಫುಲ್ ಜಾಸ್ತಿ ಎತ್ತಿತ್ತು. ಇದಕ್ಕೆ ಅರಿಶಿನ ಮತ್ತು ಎಣ್ಣೆ. ಅದು ನನ್ನ ಮಗ ಸ್ವಲ್ಪ ಕಾಲು ನೋವು ಆಗಿತ್ತಂತ, ಹಾಗಾಗಿ ಒಬ್ಬರು ಅರಿಶಿನ ಎಣ್ಣೆ ಹಚ್ಚ ಅಂತ ಇದ್ದಾರೆ ನಮ್ಮ ಅಕ್ಕರು. ಹಂಗಾಗಿ ಅರಿಶಿನ ಎಣ್ಣೆ ಹಚ್ಚಿ ಕುಂದ್ರಿಸಿದ್ದೆ. ಅವನು ಆ ಕಡೆ ಸೋಫಾ ಈ ಕಡೆ ಸೋಫಾ ಅಡ್ಡಾಡಿ ಕುತ್ಕೊಂಡು ಅಲ್ಲಿ ಕುಂತು ಎಲ್ಲ ಅರಿಶಿನ ಕಲೆ ಜಾಸ್ತಿ ಮಾಡಿದ್ದ. ಹಾಗಾಗಿ ಈ ಟ್ರಿಕ್ಸನ್ನು ನಾನು ಉಪಯೋಗ ಮಾಡಕತ್ತೀನಿ ನೋಡಿರಿ. ನೋಡೋಣ ಮುಂದೆ ರಿಸಲ್ಟ್ ಯಾವ ರೀತಿ ಬರುತ್ತಾ ಅಂಥೇಳಿ. ಇದೇ ರೀತಿ ತಿಕ್ಕಿ ಅದನ್ನು ಉಜ್ಜುತ್ತಾ ಇರಬೇಕು. ಫುಲ್ ನೊರೆ ಬರಬೇಕು. ಆ ರೀತಿ ಇದು ಸೋಫಾ ಕವರ್ ಅಂತಲ್ಲ, ವೈಟ್ ಬಟ್ಟೆ, ಯಾವುದೇ ಬಟ್ಟೆ ಇರಲಿ ಇದೇ ರೀತಿ ಉಜ್ಜಿ ತಿಕ್ಕಬೇಕು. ಮುಂದೆ ನೀವು ರಿಸಲ್ಟ್ ನೋಡ್ರಿ ಅಂತ. ನಾವು ಮದುವೆ ಸಮಾರಂಭಗಳಲ್ಲಿ ಅರಿಶಿನ ವೈಟ್ ಬಟ್ಟೆ ಹಾಕ್ಕೊಳಕ್ಕೆ ಯೋಚನೆ ಮಾಡ್ತಿರ್ತೀವಿ. ಮತ್ತು ಮಕ್ಕಳಿಗೆ ಹಾಕಕ್ಕೆ ಮತ್ತು ಮನೆಯವರಿಗೆ ವೈಟ್ ಬಟ್ಟೆ ಕೊಡೋಕೆ ಯೋಚನೆ ಮಾಡ್ತಿರ್ತೀವಿ. ಅರಿಶಿನ ಮುಳುಗುತ್ತೆ, ಬೇಡ ಅಂಥೇಳಿ. ನನಗೆ ಈ ಟ್ರಿಕ್ಸನ್ನು ಉಪಯೋಗ ಮಾಡಿ ಭಾಳ ಖುಷಿ ಆಯಿತು. ಯಾಕಂದ್ರೆ ಭಾಳ ನಾನು ನಂಬಿರಲಿಲ್ಲ ಈ ಕಲಿ ಹೋಗುತ್ತೋ ಇಲ್ಲ ಅಂಥೇಳಿ. ಹಾಗಾಗಿ ನೋಡೋಣ ಅಂಥೇಳಿ ಒಂದು ಸಲ ಟ್ರೈ ಮಾಡ್ತಾಯಿದ್ದೀನಿ. ಮುಂದೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ತಿಕ್ಕಿ ಒಂದು ಸೋಪ್ ಮಾತ್ರ ಅರ್ಧಕ್ಕೆ ಬಂದಿತ್ತು ನೋಡ್ರಿ. ಅದು ಸೋಪು ಅಷ್ಟು ಸವದಿತ್ತು. ಆ ರೀತಿ ಸೋಪು ತಿಕ್ಕಲೇಬೇಕು. ಅದಕ್ಕೆ ಆ ರೀತಿ ತಿಕ್ಕಿದ್ರನ್ನ ಅದು ಅರಿಶಿನ ಕಲೆ ಬಿಟ್ಕೊಳ್ಳುತ್ತೆ. ಇದೇ ರೀತಿ ಅದು 3-4 ಕಡೆ ಆಗಿತ್ತು ಅರಿಶಿನ ಕಲೆ. ಸ್ವಲ್ಪ ಸೋಡಾ, ಉಪ್ಪು ಅದ್ರ ಮೇಲೆ ಉದುರಿಸಿ ಆ ಸೋಪಿನ ಪುಡಿ ಹಾಕ್ಬಾರ್ದು ನೋಡಿರಿ. ನಾನು ಒಂದು ಸಲ ಸೋಪಿನ ಪುಡಿ ಹಾಕಿ ಕೆಂಪಾಗಿಬಿಡುತ್ತೆ. ಸೋಪಿನ ಪುಡಿ ಹಾಕೋದ್ರಿಂದ ಆ ಸೋಪಿಗೇನೋ ಕೆಂಪಾಗುತ್ತಾ ಅಂತಂದು ನಾನು ಸೋಪು ಸಹಿತ ಮುಟ್ಟಿಸಿದ್ದಿಲ್ಲ. ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಒಂದು 15-20 ದಿನ ಬೇರೆ ಕವರ್ ಯೂಸ್ ಮಾಡಿದ್ದೆ. ಇದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಯಾಕಂದ್ರೆ ಹೊಸ ಕವರ್ ಅದು ಹಾಕಿ ಒಂದೇ ಸಲ ತೊಳೆದಿದ್ದೆ. ಈ ಕವರ್ನ ಹಾಕಿ ಯೂಸ್ ಮಾಡಿ ಒಂದು ಸಲ ಮಾತ್ರ ತೊಳೆದಿದ್ದೆ. ಹೊಸದದು ಕವರು. ಹಂಗಾಗಿ ಸ್ವಲ್ಪ ನನಗೆ ಚಿಂತೆ ಆಗಿತ್ತು, ಏನಪ್ಪ ಇದು ಫುಲ್ ಕಲರ್ ಹಳದಿ ಕಲರ್ ಆಗಿಬಿಡುತ್ತಲ್ಲ ಅಂಥೇಳಿ. ಹಾಗಾಗಿ ಈ ಟ್ರಿಕ್ಸನ್ನು ನಾನು ಟ್ರೈ ಮಾಡಾಕತ್ತೀನಿ ನೋಡಿರಿ. ನನಗಂತೂ ಭಾಳ ಖುಷಿ ಆಯಿತು ಈ ಟ್ರಿಕ್ಸ್ ಉಪಯೋಗ ಮಾಡಿ. ಇದು ಅದ್ಭುತ ಮ್ಯಾಜಿಕ್ ಅಂತ ಅನಿಸುತ್ತೆ. ಮೊದಲೆಲ್ಲ ಯೂಸ್ ಮಾಡ್ತಿದ್ವಿ ಸೋಪಿನ ಪುಡಿ, ಸೋಪು ಯೂಸ್ ಮಾಡಿದರೆ ಕೆಂಪಾಗಿಬಿಡ್ತಿತ್ತು ಅದು. ಆದರೆ ಕೆಂಪು ಮಾತ್ರ ಆಗಲಿಲ್ಲ. ಇದು ರೆಡ್ ಕಲರು, ಕೆಂಪು ಬಣ್ಣಕ್ಕೆ ತಿರುಗ್ತಿತ್ತು. ಆದ್ರೆ
ಬಣ್ಣ ಮಾತ್ರ ಕೆಂಪು ತಿರುಗಲಿಲ್ಲ ಬಿಡ್ರಿ. ಅದು ಭಾಳ ಉಜ್ಜಿದಂಗೆಲ್ಲ ಹೋಗ್ತಾನೇ ಇತ್ತು. ಫೈನಲಿ ಎಲ್ಲ ಕ್ಲೀನ್ ಆಯಿತು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಉಜ್ಜಿ ಕ್ಲೀನ್ ಮಾಡಿದೆ. ಆದ್ರೆ ಒಂದು ಏನಪ್ಪ ಅಂದ್ರೆ ಇದನ್ನು ನೀರಿನಲ್ಲಿ ವಾಶ್ ಮಾಡಬಾರ್ದು ನೋಡ್ರಿ. ಇಷ್ಟೇ ತಿಕ್ಕಿ ಇದನ್ನು ಫೈನಲಿ ಏನು ಮಾಡ್ಬೇಕಂದ್ರೆ ಒಣಗಿಸ್ಬೇಕಂತ, ಬಿಸಿಲಾಗ ಒಣಗಿಸ್ಬೇಕಂತ, ಬಿಸಿಲಲ್ಲಿ ಒಣಗಿಸ್ಬೇಕು. ಆದ್ರೆ ನಮ್ಮ ಇವತ್ತು ಇದನ್ನು ಕವರ್ ತೊಳೆಯುವಾಗ ಬಿಸಿಲು ಇರಲೇ ಇಲ್ಲ. ಈಗ ಹಾಕಿ ನೋಡ್ರಿ, ಕಾಣ್ತಾನೇ ಇಲ್ಲ. ಒಟ್ಟು ಹಳದಿ ಸ್ವಲ್ಪ ಲೈಟಾಗಿ ಕಾಣ್ತಿತ್ತು. ಆದ್ರೆ ಲೈಟಾಗಿ ಉಳ್ಕೊಳುತ್ತಾ ಏನೋ ಅಂತಂದು ನಾನು ಅಂದ್ಕೊಂಡಿದ್ದೆ. ಆದ್ರೆ ಫೈನಲಿ ಡ್ರೈ ಆದಮೇಲೆ ನಾನು ಇದನ್ನು ತಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ತೇನೆ. ಇನ್ನೊಂದು ಸಲ ತೊಳಿಬೇಕಲ್ಲ, ನಾನು ಹಂಗೆ ಸೋಪ್ ಹಚ್ಚಿ ಉಜ್ಜಿ ಒಣಗಿಸಿದ್ದೆ. ಆದ್ರೆ ಬಿಸಿಲು ಇದ್ದಿಲ್ಲ, ನೆರಳಿತ್ತು. ನೆರಳಲ್ಲೇ ಫುಲ್ ಒಣಗಿಸಿದ್ದೆ. ಡ್ರೈ ಆದಮೇಲೆ ವಾಷಿಂಗ್ ಮಿಷಿನಿಗೆ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ತೊಳೆದು ಇದು ನೋಡ್ರಿ, ಏರಿಯಲ್ ಲಿಕ್ವಿಡನ್ನು ಹಾಕೀನಿ. ಮತ್ತು ಸ್ವಲ್ಪ ಅದಕ್ಕೆ ಸೋಪು ಏರಿಯಲ್ ಪೌಡ್ರ್ ಸಹಿತ ಹಾಕಿ ಈಗ ಮಿಷನ್ನ ಆನ್ ಮಾಡಿದೆ. ಫೈನಲಿ ನೋಡ್ರಿ, ನಮ್ಮ ಸೋಫಾ ಕವರ್ ಡ್ರೈ ಆದ ನಂತರ ಎಷ್ಟು ಚಂದ ಪಳ ಹೊಳಿತಾವೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಈ ರೀತಿ ಆಗ್ತಾವಂತ ನಾನು ಅನ್ಕೊಂಡೇ ಇರಲಿಲ್ಲ. ಕಲೆ ಸ್ವಲ್ಪ ಆದರೂ ಉಳಿತೈತಿ ಅಂತ ಅಂದ್ಕೊಂಡಿದ್ದೆ, ಕೆಂಪಾಗುತ್ತೆ ಏನೋ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ಅರಿಶಿನ ಕಲೆ ಆಗಿದ್ರೆ, ಅರಿಶಿನ ಮತ್ತು ಎಣ್ಣೆ ಕಲೆ ಆಗಿದ್ರೆ ಇದೇ ರೀತಿ ಟ್ರಿಕ್ಸನ್ನು ಉಪಯೋಗ ಮಾಡಿ. ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ.